ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಲಿಕ್ ಬಂದೀನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ. ಒಂದ್ ವಿಷಯ ಮಾತ್ರ ಖರೆ ನೋಡ್ರಪ್ಪ, ನೀವು ದೇಶದ ಹೊರಗಿರುವಂತಹ ಶತ್ರುವನ್ನ ಹೆಂಗ ಬೇಕಾದ್ರೂ ಮುಗಿಸಬಹುದು, ಆದ್ರ ದೇಶದ ಒಳಗಿರೋರನ್ನ ಕ್ಲೀನ್ ಮಾಡೋದು ಐತಲ್ಲ, ಅದು ಬಹಳ ದೊಡ್ಡ ಕೆಲಸ, ಹೈರಾಣದ ಕೆಲಸ. ಅದು ಬಹಳ ಕಷ್ಟ ಐತಿ ಬಿಡ್ರಿ. ನಮ್ಮ ಸೇನಾ ಮುಖ್ಯಸ್ಥರು ದೆಹಲಿ ಅಟ್ಯಾಕಿನ ಮೊದಲ ಈ ಮಾತು ಹೇಳಿದ್ರು. ನಾವೇ ಅದನ್ನ ಸೀರಿಯಸ್ ಆಗಿ ತಗೊಳಿಲ್ಲ ನೋಡ್ರಿ. ದೆಹಲಿದಾಗ ಬಾಂಬ್ ದಾಳಿ ಆಗ್ಯದ, ಸಾವು ನೋವಾಗ್ಯದ, ಇಡೀ ದೇಶ ದುಃಖದಾಗದ. ಆದ್ರೆ ಈ ಕಾಂಗ್ರೆಸ್ ಮಂದಿ ಮಾತ್ರ ಇಲ್ಲಿನೂ ತಮ್ಮ ಬುದ್ಧಿ ಬಿಡ್ಲಿಲ್ಲ ನೋಡ್ರಿ. ಪ್ರಿಯಾಂಕ್ ಖರ್ಗೆ ಆಯ್ತು, ನಂದೊಂದಿರ್ಲಿ ನಂದು ಗೋಪಾಲ ಅಂತ ಹೇಳಿ ಪುಗ್ಸಟ್ಟೆ ಪಬ್ಲಿಸಿಟಿ ತಗೊಂಡ್ ಹೋಗ್ಬಿಟ್ರಿ. ಪಾಪ ಅವ್ರ PR ಟೀಮ್ಗೂ ಗೊತ್ತಾಗ್ಲಿಕ್ಕತ್ತದೋ ಇಲ್ಲೋ, ಹೊರಗ ಮಂದಿ ಹೆಂಗ ಉಳ್ಳಾಗಡ್ಡಿ ಕಟ್ಲಿಕತ್ತಾರಂತ ಅರ್ಥ ಆಗದೋ ಇಲ್ಲ. ಒಬ್ರನ್ನ ಜೊತೆಲಿದ್ದವ್ರನ್ನೇ ಹಾಳು ಮಾಡುದು ಅಂದ್ರ ಹಿಂಗ ನೋಡ್ರಿ. ಪ್ರಿಯಾಂಕ ಖರ್ಗೆ ಅವರೇ ಒಂದಂತೂ ಖರೆ, ನೀವ್ ಏನಾರ ನೆಕ್ಸ್ಟ್ ಎಲೆಕ್ಷನ್ನಾಗ ಸೋತ್ರಿ ಅಂತಂದ್ರ ಅದಕ್ಕೆ ಕಾರಣ ಇವ್ರೇ ನೋಡ್ರಪ್ಪ. ಹಂಗ ನಿಮಗೂ ಸ್ವಲ್ಪ ಬುದ್ಧಿ ಇರ್ಬೇಕಂತೀನಿ ನಾನು. ಭಗವಂತ ನಾಲಿಗೆ ಕೊಟ್ಟಿದ್ದು ಚಲೋದನ್ನ ಮಾತಾಡ್ಲಿಕ್ಕೆ. ಪ್ರಿಯಾಂಕ ಖರ್ಗೆ ಅವರು ದೆಹಲಿ ಘಟನೆ ಆದ್ಮೇಲೆ ಮೋದಿಜಿ ಅಮಿತ್ ಶಾ ಅವರೇ ಕಾರಣ ಅಂತ ಅಂದ್ಬಿಟ್ರ. ಇದಾದ್ಮೇಲೆ ಈಗ ನಜ್ಮಕ್ಕನು ಬಂದ್ಬಿಟ್ಟ. ಉಗ್ರ ಸಂಘಟನೆಗೆ ಧಿಕ್ಕಾರ ಅದಂತ, ಕೊಂದು ಉಳಿಸುವ ಧರ್ಮ ಯಾವುದಿದೆ, ಇದಕ್ಕೆಲ್ಲ ಭದ್ರತಾ ವೈಫಲ್ಯವೇ ಕಾರಣ ಅಂತ. ಈಕಿ ನಿನ್ನೆ ಪ್ರತಾಪ್ ಸಿಂಹ ಅವ್ರ ಮಾತು ಕೇಳಿಸ್ಕೊಂಡಿದ್ರೆ ಚಂದ ಇರ್ತಿತ್ತು. ಇರ್ಲಿ ಬಿಡ್ರಿ, ಅಕ್ಕನಿಗೆ ನಾನೇ ಸ್ವಲ್ಪ ಅರ್ಥ ಮಾಡಿಸ್ತೀನಿ. ಇನ್ನ ಇವರೆಲ್ಲಾರ ಬಾಸ್ ಅದಾರಲ್ಲ, ದೆಹಲಿದಾಗಿರೋ ಸುಪ್ರಿಯಾ ಶ್ರೀನಾಥ್ ಅವರು ಈಗ ಮತ್ತೊಂದು ಟ್ವೀಟ್ ಮಾಡ್ಯಾರಪ್ಪ. ಮೋದಿಜಿ 50 ತಾಸು ಆದ್ಮೇಲೆ ಘಟನಾ ಸ್ಥಳಕ್ಕೆ ಬಂದಾರಂತ. ಇವರು ಭದ್ರತಾ ವೈಫಲ್ಯದ ಬಗ್ಗೆ ಮಾತಾಡ್ಲಿಕ್ಕತ್ತಾರ. दिल्ली बम ब्लास्ट के 50 घंटे बाद आखिरकार सरकार ने यह माना कि एक आतंकी हमला था. इट वॉज एन एक्ट ऑफ टेरर. पर पाकिस्तान का नाम उस पूरे स्टेटमेंट में एक बार भी नहीं लिया गया. क्या इस देश में कोई भी आतंकी कार्रवाई बिना पाकिस्तान के रोल के, बिना उनके संलग्न हुए पॉसिबल है? और एक बात और भी है, अगर जैश ए मोहम्मद से लिंक जोड़े जा रहे हैं जो पाकिस्तान में बेस्ड है, तो पाकिस्तान का नाम क्यों नहीं लिया जा रहा है? पहलगाम आतंकी हमले के बाद नरेंद्र मोदी ने कहा था कि एनी एक्ट ऑफ टेरर विल बी सीन एज एन एक्ट ऑफ वॉर. आतंक की कोई भी घटना युद्ध की कार्रवाई मानी जाएगी. और तब इस पर विपक्ष और खासतौर से राहुल गांधी जी ने चिताया भी था कि किसी भी सिरफिरे आतंकी क्या हमें युद्ध में घसीट लेगा. लेकिन सरकार ने तब भी मेंटेन किया था कि एनी एक्ट ऑफ टेरर विल बी सीन एज एन एक्ट ऑफ वॉर. तो आज सरकार का जो रोल है, जो रवैया है, वो बिल्कुल इसके विपरीत क्यों है? दिल्ली बम ब्लास्ट को आतंकी हमला घोषित करने में 50 घंटे लग गए, पाकिस्तान का नाम नहीं लिया जा रहा है, जबकि सूत्र ये कह रहे हैं कि जैश ए मोहम्मद से इसके तार जुड़े हुए हैं. तो बहुत सारे सवाल खड़े हो रहे हैं. और सवाल सबसे बड़ा यह है कि क्या पहलगाम आतंकी हमले के बाद नरेंद्र मोदी ने अपने बड़बोलेपन में इस देश की सुरक्षा के साथ खिलवाड़ किया था? डिड ही पुट डेटरेंस ऑन इट्स हेड? और क्या आज वो अपनी बयानबाजी के चक्रव्यूह में खुद फंस गए हैं? और एक सबसे बड़ा सवाल और भी है कि आतंकी हमला ये था तो इंटेलिजेंस फेलियर बार बार क्यों हो रहा है? IB क्या कर रही है? दिल्ली पुलिस क्या कर रही थी? अमित शाह क्या कर रहे थे? और इतनी विफलताओं के बाद वो अपने पद पर, कुर्सी से क्यों चिपके हुए हैं? जितना भी कह लीजिए, एक बात शीशे की तरह साफ है कि ये देश सुरक्षित हाथों में तो बिल्कुल नहीं है. और ये देश बहुत सारे जवाब चाहता है जो सरकार दे नहीं रही है. ಕೇಳಿಸ್ಕೊಂಡ್ರೆ ಎಲ್ಲರೂ? ಈಗ ಎಲ್ಲರಿಗೂ ಉತ್ತರ ಕೊಡೋಣ. ಮೊದಲಿಗೆ ಪ್ರಿಯಾಂಕ್ ಖರ್ಗೆ ಇವರಿಗೆ ನಾ ಹೇಳಿ ನನ್ನ ಬಾಯಿ ಯಾಕೆ ಮೋಸ್ಕೊಳ್ಳಿ ಹೇಳ್ರಿ. ಆಲ್ರೆಡಿ ಛಲವಾದಿ ನಾರಾಯಣ ಸ್ವಾಮಿ ಅವರು ಹೇಳ್ಯಾರ, ಕೇಳ್ರಿ. ಪ್ರಿಯಾಂಕಾ ಖರ್ಗೆ ಅವರು ಒಂದು ಮಾತನ್ನು ಹೇಳ್ತಾರೆ, ಮೊದಲು ರಾಜೀನಾಮೆ ಕೊಡ್ಬೇಕಂತ. ನೀವು ನಿಮ್ಮ ಖಾತೆಯ ಬಗ್ಗೆ ಎಷ್ಟು ತಿಂಗಳಾದ ಮೇಲೆ ಮಾತಾಡ್ತಿದ್ದೀರಿ? ಇದುವರೆಗೂ ಮಾತಾಡ್ಲಿಕ್ಕಾಗಿದೆಯಾ? ಅದು ನಿಮಗೆ, ಆ ಖಾತೆಗೂ ನಿಮಗೂ ಸಂಬಂಧ ಇಲ್ದಾಗಿದೆ. ನೀವು ಆ ಖಾತೆ ಬಿಟ್ಟು ಎಲ್ಲವನ್ನೂ ಮಾತಾಡ್ತೀರಿ. ನಾನು ಒಂದು ಸಣ್ಣ ಪ್ರಶ್ನೆ ನಿಮ್ಮನ್ನು ಕೇಳ್ತೀನಿ. ಮಾನ್ಯ SM ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿದ್ದಾಗ ವೀರಪ್ಪನವರು ದಿವಂಗತ ಡಾಕ್ಟರ್ ರಾಜ್ಕುಮಾರ್ ಅವರನ್ನ ಕಿಡ್ನಾಪ್ ಮಾಡಿದ್ರು. ಆಗ ಗೃಹ ಸಚಿವರಾಗಿದ್ದವರು ಯಾರು ಸ್ವಾಮಿ? ನೀವೇನಾದ್ರೂ ಸಾಧನೆ ಮಾಡಿದ್ದುಂಟ ಅದರಲ್ಲಿ ಗೃಹ ಸಚಿವರಾಗಿ? ನಿಮ್ಮದು ಅವರನ್ನು ಕೇಳ್ಕೊಳ್ಳಿ. ಮಾನ್ಯ ದೊಡ್ಡ ಖರ್ಗೆ ಅವರು ಇದ್ದಿದ್ದು ರಾಜೀನಾಮೆ ಕೇಳಿದ್ರ ತಾವು? ಈಗ ಕೇಳಿ ಅದ್ರ ಬಗ್ಗೆ ಉತ್ತರ ಕೊಡಿ. ಕಂಬಾಲಪಲ್ಲಿಯಲ್ಲಿ 7 ಜನ ಸಜೀವ ದಹನ ಆಗೋದ್ರು, ಅವರಿಗೆ ನ್ಯಾಯವೇ ಸಿಗಲಿಲ್ಲ, ಅದು ದಲಿತ ಸಮುದಾಯಗಳು. ಆಗ್ಲೂ ಕೂಡ ನೀವೇ ಗೃಹ ಸಚಿವರಲ್ವಾ? ರಾಜೀನಾಮೆ ಕೊಟ್ಟಿದ್ರ? ಅವ್ರಿಗೆ ನ್ಯಾಯ ಸಿಕ್ಕಿತ್ತಾ? ಹೋಗ್ಲಿ, ಕಾಂಗ್ರೆಸ್ ಸಮಯದಲ್ಲಿ ಎಂತೆಂತ ಅನಾಹುತಗಳಾದವು. ಪ್ರಧಾನ ಮಂತ್ರಿಗಳಾಗ್ಲಿ, ಗೃಹ ಸಚಿವರಾಗ್ಲಿ ರಾಜೀನಾಮೆ ಕೊಟ್ಟಿದ್ರ? ನೋಡಿ, ಆಂತರಿಕವಾಗಿ ಆಗ್ತಕ್ಕಂಥ ವಿಷಯ ಹೇಳ್ತೇನೆ ನಾನು.
ನಾವು ಭಯೋತ್ಪಾದಕರನ್ನ ಯಾರೂ ಕೂಡ ಎಂಟರ್ಟೈನ್ ಮಾಡಬಾರ್ದು, ಪ್ರೋತ್ಸಾಹಿಸಬಾರ್ದು. ಅವರ ಬುರುಡೆ ಚೆಂಡಾಡ್ತಕ್ಕಂಥ ಕೆಲಸವನ್ನ ಎಲ್ಲರೂ ಮಾಡಬೇಕು. ಅಂತವರನ್ನ ತಂದು ಜೈಲಲ್ಲಿಟ್ರೆ ನಿಮ್ಮ ಪಕ್ಷದವರು ಎಲ್ಲರೂ ಸೇರಿ ಅವ್ರ ಜೊತೆಯಲ್ಲಿ ಕುಡಿದು ಡ್ಯಾನ್ಸ್ ಮಾಡ್ತಿರಲ್ಲ, ಅವರಿಗೆ ಫೋನ್ಗಳೆಲ್ಲ ಕೊಡ್ತಿರಲ್ಲ, ಹಾಟ್ ಲೈನ್ ವ್ಯವಸ್ಥೆ ಕೊಡ್ತಿರಲ್ಲ. ನಾನು ಈಗಲೇ ಕೇಳ್ತೇನೆ, ಈ ಬಾಂಬ್ ಬ್ಲಾಸ್ಟ್ ಏನಾಗಿದೆ ಮೊನ್ನೆ 10ನೇ ತಾರೀಕು, ಇವತ್ತು ಉಗ್ರವಾದಿ ಏನು ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾರೆ, ಈ ಫೋನ್ ಸಂಭಾಷಣೆ ಯಾರಿಗಾಗಿತ್ತು ಅಂತ ನೀವು ಇವಾಗ ರಿವೀಲ್ ಮಾಡಿ. ಹಾಗಾದ್ರೆ ಭವಿಷ್ಯ ಅವ್ರಿಗೆ ಮಾತಾಡಿದ್ರ, ಇಲ್ಲ ಅವರು ಪಾಕಿಸ್ತಾನಕ್ಕೆ ಮಾತಾಡಿದ್ರ, ಬಾಂಗ್ಲಾದೇಶಕ್ಕೆ ಮಾತಾಡಿದ್ರ, ಅಥವಾ ನಿಮ್ಮಲ್ಲೇ ಏನಾದ್ರೂ ಮಾತುಕತೆ ನಡೆದಿತ್ತ? ಯಾವತ್ತು ಬಾಂಬ್ ಬ್ಲಾಸ್ಟ್ ಮಾಡಬೇಕು ಅಂತ ನಿಮ್ಮನ್ನೇನಾದ್ರೂ ಕೇಳಿದ್ರ? ನಮಗೂ ಕೂಡ ಅನೇಕ ಪ್ರಶ್ನೆಗಳನ್ನು ಕೇಳಲಿಕ್ಕೆ ಬರ್ತದೆ. ಪ್ರಿಯಾಂಕ್ ಖರ್ಗೆ ಅವರೇ, ಅವತ್ತು ನೀವು ನಿಮ್ಮ ಅಪ್ಪನಿಗೆ ಹೋಗಿ ರಾಜೀನಾಮೆ ಕೊಡ್ರಿ ಅಂತಂದಿದ್ರೆ ದಲಿತರಿಗೆ ಅನ್ಯಾಯ ಆದಾಗ್ಲೂ ಏನೂ ಮಾಡ್ಲಿಲ್ಲಲ್ಲ ನಿಮ್ಮಪ್ಪ. ಅಂಥವ್ರ ಮಗ ಇವತ್ತ ಅಮಿತ್ ಶಾ ಅವ್ರ ರಾಜೀನಾಮೆ ಕೇಳಲಿಕ್ಕತ್ತಾರ. ಸ್ವಲ್ಪ ಏನಾರ ಇತ್ತಂತಂದ್ರ ಈ ಮನುಷ್ಯ ಈ ತರ ಮಾತಾಡ್ಲಿಕ್ಕೆ ಬರಲ್ರಪ್ಪ. ಎಲ್ಲಾ ಬಿಟ್ಟಿದ್ರೆ ಇನ್ನೇನ್ ಮಾಡ್ಲಿಕ್ಕೆ ಆಗುದಿಲ್ಲ ಬಿಡ್ರಿ, ಅದು ನಮ್ ಕೆಲ್ಸ ಅಲ್ಲದು. ಇನ್ನ ನಜ್ಮಕ್ಕನ ವಿಷಯಕ್ಕೆ ಬರೋಣ್ರಪ್ಪ. ಈಗ ತಲೆಯಾಗ ಹಿಜಾಬ್ ಒಂದು ಕಾಣಿಸ್ಲಿಕ್ಕತ್ತದ, ಕಣ್ಣಿಗೆ ಕಾಣತೈತಿ, ಆದ್ರ ಒಳಗಿರೋ ಮೆದುಳನ್ಯಾಗ ಏನೈತಿ, ಮೆದುಳೇ ಐತೋ ಇಲ್ಲೋ ಗೊತ್ತಿಲ್ಲ. ಸ್ವಲ್ಪ ಜನರಲ್ ನಾಲೆಜ್ ಅಂತ ಇತ್ತು ಅಂತಂದ್ರ ಹಿಂಗೆಲ್ಲ ಮಾತಾಡ್ತಿರ್ಲಿಲ್ಲ. ಅಲ್ಲ, ಮಾತೆತ್ತಿದ್ರ ಭಯೋತ್ಪಾದನೆಗೆ ಧರ್ಮ ಇಲ್ಲ ಅಂತಾರಲ್ಲ, ಯಾವತ್ತಾರೆ ಅವ್ರನ್ನ ನಿಮ್ಮವ್ರು ಗಲ್ಲಿಗೆ ಏರಿಸ್ಬೇಕು ಅಂತ ಅಂದಿದ್ದೈತ್ಯ? ಎಂದರೆ ಬಾಯಿ ತಪ್ಪೇರೆ ಹೇಳಿದ್ದೈತ್ಯ? ಭಾರತದಾಗ ನಡೆದ ದಾಳಿಗಳು ಯಾವ್ಯಾವು, ಅದರ ಹಿಂದಿದ್ದ ಸಮುದಾಯ ಯಾವುದು ಅಂತ ಒಂದ್ ಸಲ ಚೆಕ್ ಮಾಡಿದ್ರ ಈ ಮಾತಾಡೋದಿಲ್ ಬಿಡ್ರಿ. ಇನ್ನು ಸುಪ್ರಿಯಾ ಶ್ರೀನಾಥ್ಯ ಅವ್ರು ಮೋದಿಜಿ ಘಟನೆ ನಡೆದ ಮ್ಯಾಲ 50 ತಾಸ ಆದ ಮ್ಯಾಲ ಇದನ್ನ ಭಯೋತ್ಪಾದಕ ಕೃತ್ಯ ಅಂತ ಘೋಷಣೆ ಮಾಡಿದ್ರು ಅಂತ ಹೇಳ್ತಾರ. ಅಕ್ಕ ಸ್ವಲ್ಪ ನೆನಪಿರ್ಲಿ, ಈ ದಾಳಿಯ ಹಿಂದ ಪಾಕಿಸ್ತಾನ ಐತಿ ಅನ್ನೋದು ಗೊತ್ತು. ಆದ್ರ ದಾಳಿ ಮಾಡಿದ ಮುಲ್ಲಾಗಳು ಪಾಕಿಸ್ತಾನದಿಂದ ಬಂದವರು ಅಲ್ಲ, ನಿಮ್ಮದೇ ಪಕ್ಷ ಸಾಕಿ ಸಲಹಿದವರು. ಇಷ್ಟೆಲ್ಲಾ ಮಾತಾಡೋ ನಿಮಗ್ ತಾಕತ್ತಿದ್ರೆ ಹೇಳ್ರಿ, ಆ ಮುಲ್ಲಾ ನನ್ನ ನೇಣಿಗೆ ಹಾಕಿ ರೋಡ್ನ್ಯಾಗ್ರಿ ಅಂತ ಹೇಳ್ಬಿಡ್ರಿ ನೋಡೋಣ. ಅದು ಹೇಳುದಿಲ್ಲಲ್ಲ. 106 ಮಂದಿನ ಕೊಂದು ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ದವರಿಗೆ ಏನೂ ಮಾಡ್ಲಿಕ್ಕಾಗ್ಲಾರ್ದೆ ಅವರಿಗೆ ಶ್ರೀರಕ್ಷೆ ಕೊಟ್ಟ ಸರ್ಕಾರ ಇವತ್ತು ಭದ್ರತಾ ವೈಫಲ್ಯದ ಬಗ್ಗೆ ಮಾತಾಡ್ಲಿಕ್ಕೆ ನಿಂತೈತಿ. ನಿಮಗೆಲ್ಲರಿಗೂ ಒಂದು ವಿಡಿಯೋ ಅದ, ನಿಮ್ಮದೇ ನಾಯಕನ ವಿಡಿಯೋ, ಸ್ವಲ್ಪ ದಯವಿಟ್ಟು ನೋಡ್ಬೇಕು ನೀವು. It is very difficult to stop every single terrorist attack. The ideas that we have to fight terrorism at the local level, we have improved in leaps and bounds. But terrorism is something that is impossible to stop all the time. ಪ್ರತಿ ದಾಳಿಯನ್ನು ತಡಿಲಿಕ್ಕಾಗಲ್ಲ. ನಿಮ್ಮದೇ ಯುವರಾಜ ಹೇಳಿಕತ್ತಿರೋದು, ನೀವು ಯಾವ ಮರೆ ಇಟ್ಕೊಂಡು ಈಗ ಪ್ರಶ್ನೆ ಮಾಡ್ಲಿಕ್ಕತ್ತೀರಿ ಹೇಳ್ರಿ. ಅಲ್ರಿ ಸ್ವಾಮಿ, ಒಬ್ಳ ಮುಸ್ಲಿಂ ನಾಯಕಿ ಬಂದು ಹೇಳ್ತಾರ ಅವರೆಲ್ಲ ಶಂಕಿತರು, ಅವರಿಗೆ ಕಿರುಕುಳ ಕೊಡಬೇಡ್ರಿ ಅಂತ. जल्दी होगा और साथ ही जो इन लोगों के जिन पे शक है अभी तो कोई प्रूव नहीं हुआ है, जिनको जो मशकूक हैं, जिनके ऊपर शक है, उनके घर वालों को, उनकी फैमिलीज को जो पूछताछ करनी बेशक पूछताछ करे, मगर एक तरीके कार उसका इस्तेमाल करे, उनको मुजरिम समझ के पूछताछ ना करे। बहुत इंशाल्लाह मुझे उम्मीद है कि जो मैंने इनकी तकरीर सुनी, जो इनका कन्विक्शन है, कमिटमेंट है, मुझे उम्मीद है कि ये मिलजुल के जो हमारी वहाँ ऑलरेडी बहुत ही मजबूत टीम है, उनके साथ मिलके कैसर साहब जो है पीडीपी को और मजबूत करें। बहुत बहुत शुक्रिया। ಇವ್ರ ವಿರುದ್ಧ ಮಾತಾಡ್ಲಿಕ್ಕೆ ಯಾರಿಗಾರೆ ದಮ್ಮು ತಾಕತ್ ಐತ್ಯ? ಭಯೋತ್ಪಾದನೆಗೆ ಜಾತಿ ಧರ್ಮ ಇಲ್ಲ ಅಂತ ಇವ್ರಿಗೆಲ್ಲ ನಮ್ಮ ಹಿಮಂತ್ ಬಿಸ್ವಾ ಶರ್ಮಾ ಅವರೇ ಕರೆಕ್ಟ್ ನೋಡ್ರಿ. ये देखिए, अभी तक हमको ये सिखाया जाता था कि अगर लोग एडुकेटेड होगा एक्सट्रीमिज्म नहीं रहेगा, लेकिन आपने देखा कि एडुकेटेड होने से और डेंजरस हो जाते हैं और डॉक्टर बनने से और ज्यादा डेंजरस हो जाते हैं. इसीलिए जो व्यक्ति का जो कलर है वो कलर कभी सेंस नहीं होता है. जो लोग वंदे मातरम नहीं गाते हैं वो लोग कभी भी भारतीय नहीं हो सकता है. अगर आप भारतीय नहीं हो सकता है, कभी भी आप भारत माँ को माँ नहीं समझ सकते. तो इसीलिए हमें निरंतर सतर्क रहना चाहिए. और ये जो बात हमें बताया गया था कि एजुकेशन होने से सब कुछ ठीक हो जाएगा, वो नहीं. एजुकेटेड होने से वो लोग और ज्यादा बम बनाएगा. अगर मन में खोट है तो एजुकेटेड होने से भी वो लोग खराब काम ही करेगा. एजुकेटेड होने का गारंटी ये नहीं है कि वो अच्छा काम ही करेगा. और एक जो डॉक्टर अरेस्ट हुआ है वो तो खुल्लम खुल्ला लाभ जिहाद में भी इन्वॉल्व होकर रहा था. जब वो कॉलेज में पढ़ता था वो खुद ही बोलते थे कि हम
हिंदू लड़कियों को फंसा के मुसलमान लड़का का साथ शादी करवा देता था और धर्म का परिवर्तन करवा लेता था। तो ऐसा उनका बयान भी है। तो इसीलिए हमें सतर्क रहना है। हम बहुत ज्यादा अगर अपने आप को छोड़ देता हूं, नहीं कुछ नहीं होने वाला है, तभी जाके कुछ होता है। पहलगाम से भी हमको सीखना चाहिए, दिल्ली से भी हमें सीखना चाहिए। ಸರಿಯಾಗೈತು ಬಿಡ್ರಿ ಸರ್. ನಮಗೂ ನಿಮ್ಮಂಥ ಸಿಎಂ ಸಿಕ್ಕಿದ್ರ ಈ ಜೈಲ್ನ್ಯಾಗ ಭಯೋತ್ಪಾದಕ ಬಾಂಧವರು ಮೊಬೈಲ್ ಹಿಡ್ಕೊಂಡು ಆರಾಮಾಗಿ ಕುಂತಿರ್ತಿರ್ಲಿಲ್ಲ. ಏನ್ ಮಾಡೋದು ಹೇಳ್ರಿ. ಭಾಗೇಶ್ವರ್ ಧಾಮ್ ಬಾಬಾ ಅವರಿಂದ ಈಗ ಹಿಂದೂ ಏಕತಾ ಯಾತ್ರೆನೂ ಶುರು ಆಗ್ಯದ. ಸೆಲೆಬ್ರಿಟಿಗಳ್ನು ಇದ್ರಾಗ ಪಾಲ್ಗೊಳ್ಳಿಕತ್ತಾರ. ಹಿಂಗರೆ ಹಿಂದೂಗಳೆಲ್ಲ ಒಂದಾಗ್ಬೇಕಂತಿ ನೋಡ್ರಪ್ಪ. ನೀವೇನಂತೀರ್ ಹೇಳ್ರಿ. ಕಡಿದಾಗಿ ಪ್ರತಾಪ್ ಸಿಂಹ ಅವರು ಸಿದ್ದರಾಮಯ್ಯನವರ ದೆಹಲಿ ಪ್ರವಾಸದ ಬಗ್ಗೆ ಏನೋ ಹೇಳಲಿಕತ್ತಾರ. ಸ್ವಲ್ಪ ಕೇಳ್ಕೊಂಡ್ ಬರೋಣ ಬರ್ರಿ. ಈಗ ಸಿದ್ದರಾಮಯ್ಯ ಡೆಲ್ಲಿಗೆ ಹೋಗ್ತಾ ಇದ್ದಾರೆ. ಡೆಲ್ಲಿಗೆ ಹೋದ್ರು ರಾಹುಲ್ ಗಾಂಧಿ ಅವ್ರದ್ದು ಸಿಗೋ ಲಕ್ಷಣ ಕಾಣ್ತಾ ಇಲ್ಲ. ನನಗೆ ಒಬ್ಬ ಮೈಸೂರಿಗನಾಗಿ, ಒಬ್ಬ ಕನ್ನಡಿಗನಾಗಿ, ನಮ್ಮ ರಾಜ್ಯದಲ್ಲಿ 138 ಶಾಸಕರನ್ನು ಹೊಂದಿ ಸರ್ಕಾರ ನಡೆಸುತ್ತಿರುವ, ಸರ್ಕಾರದ ಚುಕ್ಕಾಣಿ ಹಿಡಿದಿರುವಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಇಂಥ ದೈನೇಶಿ ಪರಿಸ್ಥಿತಿ ಬಂದಿದೆಯಲ್ಲ ಅಂತ ನನಗೆ ವೈಯಕ್ತಿಕವಾಗಿ, ನಾನು ಬಿಜೆಪಿಯವನಾಗಿದ್ರೆ ಬೇಸರ ಆಗ್ತಿದೆ. ಅಲ್ಲ, ಬಿಜೆಪಿ ಅವರಿಗೆ, ನಮ್ಮ ಬಸವರಾಜ ಬೊಮ್ಮಾಯಿಯವರಿಗೆ, ಅವರಿಗೆಲ್ಲ ಏನು ಅಲ್ಲಿ ಹೋಗಿ ಅಮಿತ್ ಶಾ ಅಪಾಯಿಂಟ್ಮೆಂಟ್ ಕೊಡ್ಲಿಲ್ಲಂತೆ, ಮೋದಿ ಅವರ ಅಪಾಯಿಂಟ್ಮೆಂಟ್ ಕೊಡ್ಲಿಲ್ಲ, ಸುಮ್ನೆ ನೀವು ಕಿಚಾಯಿಸ್ತಿದ್ರಲ್ಲ ಸರ್ ಸಿದ್ದರಾಮಯ್ಯನವರೇ. ಸರ್, ನೀವು ಮೈಸೂರಿನ ಸಿದ್ದರಾಮಯ್ಯನ ಹುಂಡಿನಲ್ಲಿ ಹುಟ್ಟಿದಂತವ್ರು. ಏನ್ ನಾವ್ ನಿಮ್ಮನ್ನು ಹುಲಿ ಅಂತ ಅನ್ಕೊಂಡಿದ್ರು? ನೀವು ಇಂದಿರಾ ಗಾಂಧಿ ಅವ್ರ ಕಾಲದಲ್ಲಿ ರಾಜಕಾರಣವನ್ನು ಆರಂಭ ಮಾಡಿದವರು. ಆ ಇಂದಿರಾ ಗಾಂಧಿಗೂ ಬಿಡ್ತಾ ಇರ್ಲಿಲ್ಲ ನೀವು. ಅವ್ರ ಸೊಸೆ ಸೋನಿಯಾ ಗಾಂಧಿಗೂ ಬಿಟ್ಟಿಲ್ಲ. ಹಿಂದೆ ರಾಜೀವ್ ಗಾಂಧಿಗೂ ಟೀಕೆ ಮಾಡ್ಕೊಂಡು ಬಂದವರು. ಇವತ್ತು ನೀವು ಇಂದಿರಾ ಗಾಂಧಿ ಮೊಮ್ಮಗ, ಅವನ ಅಪಾಯಿಂಟ್ಮೆಂಟ್ ಕೇಳ್ಕೊಂಡು ಡೆಲ್ಲಿಗೆ ಹೋಗ್ತೀನಿ, ಕೊಟ್ರೆ ಮೀಟ್ ಆಗ್ತೀನಿ, ಇಲ್ಲ ಅಂದ್ರೆ ಅಲ್ಲೇ ಕರ್ನಾಟಕ ಭವನದಲ್ಲಿ ಮಲ್ಕೊಂಡು ಎದ್ದು ಬರ್ತೀನಿ ಅಂತ ಹೇಳ್ತಿರಲ್ಲ. ನಾವು ನಿಮ್ಮನ್ನ ಹುಲಿ ಅಂತ ಅನ್ಕೊಂಡಿದ್ವಿ ಸರ್. ಹುಲಿಯಾ ಅಂತಿದ್ರು. ನೀವು ಹುಲಿಯಾನ ಇಲಿಯಾನ ನನಗೆ ಡೌಟ್ ಆಗ್ತಿದೆ ಸರ್. ನೀವು ಹೋಗಿ ಆ ರಾಹುಲ್ ಗಾಂಧಿದ ಅಪಾಯಿಂಟ್ಮೆಂಟ್ ಅದ್ ಕೊಟ್ರೆ ಮೀಟ್ ಆಗ್ಬಿಡ್ತೀನಿ ಅಂತ ಹೇಳ್ತಾ ಇದ್ರಿ ನೀವು. ಏನ್ ಸರ್ ನಿಮ್ ಪರಿಸ್ಥಿತಿ? ಇಲ್ಲಿಗೆ ಹೋಗ್ಬಿಡ್ತಲ್ಲ. ಕರ್ನಾಟಕ ರಾಜ್ಯಕ್ಕೆ ಕಾಂಗ್ರೆಸ್ ಮಾಡ್ತಿರುವಂತ ಅವಮಾನ ಇದು. ಕಾಂಗ್ರೆಸ್ನವರೇ ಆಗಿರ್ಲಿ, ಅವ್ರು ನಮ್ಮ ಮುಖ್ಯಮಂತ್ರಿ, 138 ಸೀಟ್ ಇರುವಂತವ್ರು. ಅವರು ರಾಹುಲ್ ಗಾಂಧಿ ಅಪಾಯಿಂಟ್ಮೆಂಟ್ ಕೊಟ್ರಷ್ಟೇ ಅವ್ರನ್ನ ಮೀಟ್ ಮಾಡಿ ಬರ್ತೀನಿ, ಇಲ್ಲ ಅಂತಂದ್ರೆ ವಾಪಸ್ಸು ಕರ್ನಾಟಕ ಭವನದಲ್ಲಿ ಮಲಗೆದ್ದು ಬರ್ತೀನಿ ಅಂತ ಹೇಳ್ತಾ ಇದಾರೆ. ಅಂತಂದ್ರೆ ಕರ್ನಾಟಕಕ್ಕೆ ರಾಹುಲ್ ಗಾಂಧಿ ಯಾವ ರೀತಿ ಒಂಥರ ಅವಮಾನವನ್ನ ಮಾಡ್ತಾ ಇದ್ದಾರೆ ಅನ್ನೋದು ಇದರಿಂದ ಸ್ಪಷ್ಟವಾಗುತ್ತೆ. ಸಿದ್ದರಾಮಯ್ಯನವರೇ, 2013ರಲ್ಲಿ ನೀವು ಮುಖ್ಯಮಂತ್ರಿ ಆದಾಗ ನಿಮ್ ಕದರ್ ಹೆಂಗಿತ್ತು? ಅವತ್ತು ನಿಜವಾಗ್ಲೂ ಹುಲಿ ಆಗಿದ್ರಿ. ಇವತ್ತು ನೋಡ್ರಿ ಇಲಿ ಆಗೋಗ್ಬಿಟ್ಟಿದ್ರಿ ನೀವು. ನಿಮ್ಗೆ ಈ ತರ ಸ್ಥಿತಿ ಬರಬಾರ್ದಿತ್ತು ಸರ್. ಅಧಿಕಾರ ಉಳಿಸ್ಕೊಳ್ಳೋದಕ್ಕೋಸ್ಕರ ರಾಹುಲ್ ಗಾಂಧಿ ಬಚ್ಚ, ನೀವು ಅವರ ಅಜ್ಜಿಗೆ ನೀವು ಟೀಕೆ ಮಾಡ್ತಾ ಇದ್ದವರು ಆ ತುರ್ತು ಪರಿಸ್ಥಿತಿ ಏರಿದಾಗ. ನೀವು ಹೋಗಿ ಅವ್ರ ಅಪಾಯಿಂಟ್ಮೆಂಟ್ ಕೇಳ್ತೀನಿ ಅಂತ ಹೇಳ್ತಿರಲ್ಲ ಸರ್, ನಮಗೆ ಬೇಸರ ಆಗುತ್ತೆ ಸರ್. ನಿಮಗೆ ಒಂದು ಅಧಿಕಾರಕ್ಕೋಸ್ಕರ ಯಾವ್ದು ಆಕೆಯ ಮೊಮ್ಮಗನ್ ಪಾದ ಪೂಜೆ ಮಾಡ್ಬೇಕಾದಂತ ಸ್ಥಿತಿ ಬಂದಿದೆಯಲ್ಲ, ಅವ್ರ ಮನೆ ಗೇಟ್ ಕಾಯುವಂತ ಪರಿಸ್ಥಿತಿ ಬಂದಿದೆಯಲ್ಲ ಸರ್. ನಿಜಕ್ಕೂ ಇದು ದುರ್ದೈವದ ಸಂಗತಿ. ಇದು ಕರ್ನಾಟಕದ ಜನರ ಪಾಲಿಗೆ ಕಾಂಗ್ರೆಸ್ ಮಾಡ್ತಿರುವಂತಹ ಅವಮಾನ ಅಂತ ನಾನು ಭಾವಿಸ್ತೀನಿ. ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರ್ರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.